ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಟಿಕೆಟ್ ದರವನ್ನ 15ರಷ್ಟು ಹೆಚ್ಚಳ ಮಾಡಿರುವಂತದ್ದು. ಈ ದರ ಈಗಾಗಲೇ ಕೂಡ ಮಧ್ಯರಾತ್ರಿಯಿಂದಲೇ ಜಾರಿಯಾಗಿರುವಂತದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ ಕೆಂಪೇಗೌಡ ಬಸ್ ನಿಲ್ದಾಣದ ಅಶ್ವಮೇಧ ಎಕ್ಸ್ಪ್ರೆಸ್ ಬಸ್ನ ಒಳಭಾಗದಿಂದ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಈಗಾಗಲೇ ಪ್ರಯಾಣಿಕರು ಹೊಸ ದರವನ್ನ ಟಿಕೆಟ್ನ ತೆಗೆದುಕೊಂಡು ಈಗಾಗಲೇ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ನಿನ್ನೆ ಈ ಒಂದು ಅಶ್ವಮೇಧ ಬಸ್ನಲ್ಲಿ 80 ರೂಪಾಯಿ ಟಿಕೆಟ್ ದರ ಇದ್ದರೆ ಇವತ್ತು ಏನು ಪರಿಷ್ಕೃತ ದರ ಜಾರಿಯಾಗಿದೆ, ಪರಿಷ್ಕೃತ ದರ ಜಾರಿಯಾದ ನಂತರದಲ್ಲಿ 91 ರೂಪಾಯಿನ ಕೊಟ್ಟು ಈಗಾಗಲೇ ಕೂಡ ಪ್ರಯಾಣಿಕರು ಓಡಾಡ್ತಿರುವಂಥದ್ದು. ಸದ್ಯ ನಾನು ಈಗಾಗಲೇ ಬಸ್ನ ಒಳಭಾಗದಲ್ಲಿದ್ದೀನಿ. ನನ್ನ ಜೊತೆಯಲ್ಲಿ ಸಾಕಷ್ಟು ಪ್ರಯಾಣಿಕರಿದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ನಿನ್ನೆ ಎಷ್ಟಿತ್ತು ಮತ್ತು ಇವತ್ತು ಎಷ್ಟಾಗಿದೆ, ಏನು ಹೇಳ್ತೀರಾ ಸರ್ ಈ 15% ದರ ಹೆಚ್ಚಳದ ಬಗ್ಗೆ? 80 ರೂಪಾಯಿ ಇತ್ತಂತೆ, ಈಗ 91 ಆಗಿದೆ. ಇದು ಹೊಸ ವರ್ಷಕ್ಕೆ ಬರೆ, ಇದು ಖಂಡನೀಯ. ಎಲ್ಲರಿಗೂ ಹೊಸ ವರ್ಷಕ್ಕೆ ಸಿಹಿ ಸುದ್ದಿ ಕೊಡಬೇಕಾಯಿತು. ಇದು ಈ ಥರ ಬರೆ ಹಾಕಿದ್ದಾರೆ ಸರ್ಕಾರದವರು. ನಮಗೆ ಯಾವುದೇ ಬಿಟ್ಟಿ ಭಾಗ್ಯಗಳು ಬೇಡ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಎಂಕರೇಜ್ ಮಾಡಬೇಕು. ಈ ಥರ ಬರೆ ಹಾಕಿ ನೋಡಿ, ಒಂದು ಕಡೆ ನಾವು ಸ್ವಂತ ಗಾಡೀಲಿ ಹೋಗಬೇಕು ಅಂದರೆ ಟೋಲ್ ಚಾರ್ಜಸ್ಸು, ಈ ಥರ ಪಬ್ಲಿಕ್ ಟ್ರಾನ್ಸ್ಪೋರ್ಟು ಸಾಧಾರಣ ಏರಿಸ್ತಾನೆ ಇರ್ತಾರೆ. ಸೊ ಒಂದು ಜಾಬಿಂದ ತೊಗೊಂಡು ಇನ್ನೊಂದು ಜಾಬಿಗೆ ಕೊಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಈಗಾಗಲೇ ಸರ್ಕಾರ ಹೇಳ್ತಿರುವಂಥದ್ದು ಮಹಿಳೆಯರಿಗೆ ಉಚಿತ ಕೊಟ್ಟಿದ್ವಲ್ಲ, ಪುರುಷರಿಗೆ ಮಾತ್ರ ತಾನೇ ಈ ಬೆಲೆ ಏರಿಕೆ ಅನ್ನುವಂಥದ್ದು. ಯಾರಿಗೂ ಉಚಿತ ಬೇಡ, ಯಾರಿಗೂ ಜಾಸ್ತಿ ಬರೆ ಬೇಡ, ಎಲ್ಲರಿಗೂ ಸಮಾನವಾಗಿರಬೇಕು. ಇದ್ರ ಬದಲು ಒಳ್ಳೆ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್, ಅಫೋರ್ಡಬಲ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದ್ದಿದ್ರೆ ಒಳ್ಳೇದಾಗ್ತಿತ್ತು. ಅಂದರೆ ಸರ್ಕಾರ ಹೇಳ್ತಿರುವಂಥದ್ದು ಮಹಿಳೆಯರು ಎಲ್ಲರೂ ಕೂಡ ಇದರಿಂದ ಸಂತಸಗೊಳ್ತಿದ್ದಾರೆ. ನಾವು ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದೀವಿ, ಉಚಿತವಾಗಿ ಅವ್ರು ಓಡಾಡ್ತಿರೋದ್ರಿಂದ. ಪುರುಷರು ಮಾತ್ರ ಫ್ರೀ ಇಲ್ಲದೆ ಇರೋದ್ರಿಂದ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಮಹಿಳೆಯರು ಬಹುತೇಕರು ಇದ್ರ ಬಗೆಗೆ ಸಂತೃಪ್ತಿ ವ್ಯಕ್ತಪಡಿಸ್ತಿದ್ದಾರೆ ಅನ್ನೋಂಥದ್ದು. ಪುರುಷರ ಜೋಬಿಗೆ ಬರೆ ಹಾಕಿ ಮಹಿಳೆಯರಿಗೆ ಉಚಿತ ಕೊಡೋದ್ರಲ್ಲಿ ಅರ್ಥವೇ ಇಲ್ಲ. ಈ ಉಚಿತ ಈ ಬಿಟ್ಟಿ ಭಾಗ್ಯಗಳು ಯಾರಿಗೂ ಬೇಡ. ಇದು ಎಲ್ಲರಿಗೂ ಒಳ್ಳೆ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರಬೇಕು. ಮೆಟ್ರೋ ದರನೂ ಏರಿಕೆ ಆಗುತ್ತೆ ಅಂತ ಒಂದು ಸುದ್ದಿ ಹರಡ್ತಾ ಇದೆ. ಸೊ ಈಗಾಗಲೇ ಟ್ರಾಫಿಕ್ ಸಮಸ್ಯೆ ಬಹಳ ಇದೆ ಬೆಂಗಳೂರಿನಲ್ಲಿ, ನೋಡಿದ್ದೀರಾ. ಈ ಥರ ಟ್ರಾಫಿಕ್ ಸಮಸ್ಯೆ ಇಟ್ಕೊಂಡು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಈ ಥರ ದರ ಏರಿಸ್ತಾ ಇದ್ರೆ, ಇಲ್ಲ ರೋಡ್ ವ್ಯವಸ್ಥೆನಲ್ಲೂ ಸರಿಗಿಲ್ಲ, ಹರಿದುಗೆಟ್ಟಿದೆ ರೋಡ್ಗಳು, ಇಲ್ಲ ನಮ್ಮ ಸ್ವಂತ ಗಾಡೀಲಿ ಹೋಗಬೇಕು ಅಂದರೆ ಟೋಲ್ ಬರೆಗಳಿದೆ, ಟೋಲ್ ಟ್ರಾನ್ಸ್ಪರೆನ್ಸಿ ಇಲ್ಲ, ಎಷ್ಟು ಟೋಲ್ ಕಟ್ಟಬೇಕು ಅಂತ ಯಾರಿಗೂ ಗೊತ್ತಿಲ್ಲ, ಎಷ್ಟು ವರ್ಷ ಕಟ್ಟಬೇಕು ಗೊತ್ತಿಲ್ಲ, ಯಾರಿಗೂ ತಗೋತಾನೆ ಇದ್ದಾರೆ. ಇಲ್ಲಿ ನೋಡಿದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ 15% ಹೆಚ್ಚಳ, ಇದು ಖಂಡನೀಯ. ಮತ್ತೊಬ್ಬರು ಪ್ರಯಾಣಿಕರು ಕೂಡ ನನ್ನ ಜೊತೆಲಿದ್ದಾರೆ. ಸರ್, ತಾವು ಕೂಡ ನಿನ್ನೆ ಬೆಂಗಳೂರಿನಿಂದ ತುಮಕೂರಿಗೆ ಪ್ರಯಾಣ ಮಾಡಿದ್ರಿ, ಇವತ್ತು ಕೂಡ ಪ್ರಯಾಣ ಮಾಡ್ತಾ ಇದ್ದೀರಾ. ನಿನ್ನೆ ಎಷ್ಟಿತ್ತು, ಇವತ್ತು ಎಷ್ಟಾಗಿದೆ ಸರ್? ನೋಡಿ, ನಿನ್ನೆ ಬಂದು 80 ರೂಪಾಯಿ ಇತ್ತು, ಇವತ್ತು 91. ಒಂದೇ ದಿನಕ್ಕೆ ಈ ತರ 15% ಜಾಸ್ತಿ ಮಾಡಿದ್ರೆ ನಮಗೂ ಹಂಗೆ ಬೇರೆ ಸಂಬಳ ಒಂದೇ ಸತಿ 15% ಜಾಸ್ತಿ ಮಾಡಲಿ. ಏನೇ ಅಂದ್ರು ಮಿಡಲ್ ಕ್ಲಾಸ್ ಜನಕ್ಕೆ ಓಡಾಡೋದು ಏನ್ ಮಾಡೋದಕ್ಕೂ ಎಲ್ಲದಕ್ಕೂ ಹೊರೇನೆ. ಮಿಡಲ್ ಕ್ಲಾಸ್ಗೆನೆ ಯಾವಾಗ್ಲೂ ಸರ್ಕಾರದವರು ಟಾರ್ಗೆಟ್ ಮಾಡಿ ಎಲ್ಲಾ ತರ ಶೋಷಣೆ ಮಾಡೋದು, ಎಲ್ಲಾದ್ರೂ ಮಿಡಲ್ ಕ್ಲಾಸೇ. ಒಟ್ಟು ಎಂಡ್ ಆಫ್ ದ ಡೇ ಯಾವಾಗ್ಲೂ ಮಿಡಲ್ ಕ್ಲಾಸ್ನವ್ರನ್ನೇ ಟಾರ್ಗೆಟ್ ಮಾಡ್ತಾರೆ. ಸರ್ಕಾರ ಪುರುಷರಿಗೂ ಉಚಿತ ಮಾಡಬೇಕು ಅನ್ನೋಂತ ಮನವಿ ಏನಾದ್ರು ಇಡ್ತೀರಾ ಅಂತ? ಬೇಡ, ಉಚಿತ ಏನ್ ಮಾಡೋದ್ ಬೇಡ. ನಮ್ಗೆ ಕರೆಕ್ಟ್ ಆಗಿ ಫೆಸಿಲಿಟಿ ಕೊಡ್ಲಿ. ದರ ಸ್ವಲ್ಪ ನಿಯಮಿತದಲ್ಲಿದ್ರೆ ನಾವು ಖುಷಿಯಾಗಿ ಓಡಾಡ್ತೀವಿ ಬಸ್ಗಳಲ್ಲಿ. ಇಲ್ಲ ಅಂದ್ರೆ ನಾವು ನಮ್ ಗಾಡಿಗಳಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಪಾಡಿಗೆ ನಾವು ಓಡಾಡ್ತೀವಿ. ಯಾವ್ದು ಬೆನಿಫಿಟ್ ಇರಲ್ಲ, ಏನು ಪ್ರಯೋಜನ ಇಲ್ಲ. ಈ ತರ ರಶ್ ಆಗತ್ತೆ, ಅನವಶ್ಯಕವಾಗಿ ಬಳಸ್ತಾರೆ. ಇರ್ಲಿ, ಯಾವ್ದಾದ್ರೂ ಫ್ರೀ ಇರಬಾರ್ದು, ಜನ ಅವಾಗ ದುರುಪಯೋಗ ಮಾಡ್ಕೊಂತ. ಸರ್, ಈಗಾಗಲೇ ಸಚಿವರು ಮತ್ತೆ ಸರ್ಕಾರ ಹೇಳ್ತಿರುವಂತದ್ದು ಬಿಎಂಟಿಸಿ ದರವನ್ನ ಹೆಚ್ಚಳ ಮಾಡಿ 10 ವರ್ಷ ಆಗಿದೆ, ಕೆಎಸ್ಆರ್ಟಿಸಿ ದರವನ್ನ ಹೆಚ್ಚಳ ಮಾಡಿ 5 ವರ್ಷ ಆಗಿದೆ. ಕಾಲಕಾಲಕ್ಕೂ ಡೀಸೆಲ್ ಬೆಲೆ ಹೆಚ್ಚಳ ಆಗ್ತಿರೋದ್ರಿಂದ ಈ ದರ ಏರಿಕೆ ಅನಿವಾರ್ಯತೆ ಅನ್ನುವಂಥದ್ದು. ಅಲ್ಲ, ಕಾಲವಾಗಿ ಇನ್ಕ್ರೀಸ್ ಮಾಡ್ಕೊಂಡ್ ಬಂದಿದ್ರೆ ಬೇಜಾರು. ಒಂದೇ ಸಮ 15% ಏನಕ್ಕೆ ಮಾಡ್ತೀರಾ? 10 ವರ್ಷದಿಂದ ನೀವು ದಿನ ಮಾಡ್ಕೊಂಡು ಹಂತವಾಗಿ ಮಾಡಿದ್ರೆ ಪರವಾಗಿಲ್ಲ. ಈಗ ಯಾರಿಗೆ ಆದ್ರೂ ನಮ್ಗೆ ಲಾಟ್ರಿ ಹೊಡಿಬೇಕಷ್ಟೇ. ಈ ತರ ಒಂದೇ ಸಮ ಇನ್ಕ್ರೀಸ್ ಮಾಡಿದ್ರೆ ಎಲ್ಲ ನಮ್ ಬೇರೆ EMIಗಳು ಕಟ್ಟಕ್ಕೆ ಅವೆಲ್ಲ ಕಮಿಟ್ಮೆಂಟ್ಸ್ ಇರುತ್ತೆ. ಹನಿ ಕುಡಿದ್ರೆ ಅಲ್ಲ ಅಂತ. ನೀವು 15% 10 ರೂಪಾಯಿ ಇರ್ಬೋದು ಇವತ್ತು ಜಾಸ್ತಿ, ಎಂಡ್ ಆಫ್ ದ ಮಂತ್ ಅದೇ ತುಂಬಾ ಆಗೋಯ್ತು. ಸೊ ಹಿಂಗಾಗಿ ನೀವು ಸಡನ್ ಆಗಿ ಮಾಡಿದ್ರೆ ಬೇಜಾರಾಗುತ್ತೆ. ಅಂದ್ರೆ ಇವಿಷ್ಟು ಕೂಡ ಕೆಎಸ್ಆರ್ಟಿಸಿಯ ಪ್ರಯಾಣಿಕರು ಹೇಳ್ತಿರುವಂತದ್ದು. ಹಂತವಾಗಿ ದರವನ್ನ ಹೆಚ್ಚಳ ಮಾಡಿದ್ರೆ ಸಮಸ್ಯೆ ಆಗ್ತಿದ್ದಿಲ್ಲ. ಈಗ ಏಕಾಏಕಿ 15% ಹೆಚ್ಚಳ ಮಾಡಿರುವಂತದ್ದು ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಈಗಾಗಲೇ ಕೂಡ ಪ್ರಯಾಣಿಕರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.